श्रीगुरुभ्यो नमः। हरिः ओम्। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय विश्वोदयस्थितिलयनियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख कारणाय वितताय नमो नमस्ते। सत्कारणाय वितताय नमो नमस्ते। अशेषवाग्जाड्यमलापहन्त्री अशेषवाग्जाड्यमलापहन्त्री नवं नवं स्पष्टसुवाक्प्रदायिनी नवं नवं स्पष्टसुवाक्प्रदायिनी स्नेहजिह्वाग्रसुरङ्गनर्तकी ममेह जिह्वाग्रसुरङ्गनर्तकी वप्रसन्ना वदने च मे श्रीः भवप्रसन्ना वदने च मे श्रीः अभ्रमं भङ्गरहितम् अजडं विमलं सदा अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् आनन्दतीर्थमतुलं भजे तापत्रयापहम् स्य वाक्कामधेनुर्नः कामितार्थान् प्रयच्छति यस्य वाक्कामधेनुर्नः कामितार्थान् प्रयच्छति एवेतं जययोगीन्द्रं कामबाणच्छिदं सदा देवेतं जययोगीन्द्रं कामबाणच्छिदं सदा ज्याय राघवेन्द्राय सत्यधर्मरताय च जय राघवेन्द्राय सत्यधर्मरताय च यतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे त्याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोक्तान् पञ्चाशद्वर्षपूजकान् त्यप्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नवीन्यायसुधारतान् अपादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः। तेन विघ्नाः प्रणश्यन्ति सिद्ध्यञ्चितमनोरथाः श्रीगुरुभ्यो नमः। हरिः ओम्। श्रीगुरुभ्यो नमः हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಈ ಒಂದು ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ತಾವು ಬ್ರಹ್ಮಸೂತ್ರಗಳ ಅರ್ಥವನ್ನ ತಿಳಿಸಿ ಈ ಅರ್ಥಗಳಿಗೆ ಅನುಗುಣವಾಗಿ ಸರ್ವಶಾಸ್ತ್ರಗಳ ಅರ್ಥವನ್ನ ನಿರ್ಣಯ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಎಲ್ಲ ವಿಷಯಗಳನ್ನು ಹೇಳಿ ಕೊನೆಗೆ ಹಿಂದೆ ಹೇಳಿದಂತಹ ಋಗಾದಯಶ್ಚತ್ವಾರಃ ಅಂತ ಏನು ಶುರು ಮಾಡಿದ್ರು ಆ ಒಂದು ಭವಿಷ್ಯತ್ ಪರ್ವ ಉಪಪುರಾಣದ ವಿಷಯವನ್ನ ಇಲ್ಲಿ ಉಪಸಂಹಾರವನ್ನ ಮಾಡಿ ಆಯಿತು. ಉಪಸಂಹಾರವನ್ನ 47ನೇ ಶ್ಲೋಕದಿಂದ ಉಪಸಂಹಾರವನ್ನ ಮಾಡಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಏನನ್ನು ತಿಳಿಸ್ತಾ ಇದ್ದಾರೆ ಅಂದ್ರೆ ಹಿಂದೆ ಹೇಳಿದಂತಹ ಒಂದು ಶ್ಲೋಕದಲ್ಲಿ ಮೋಹಾರ್ಥಾನ್ಯನ್ಯಶಾಸ್ತ್ರಾಣಿ ಅಂತ
34ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದು ಮೋಹಾರ್ಥಕ್ ಅನ್ಯಶಾಸ್ತ್ರಗಳು ಎಲ್ಲವೂ ಕೂಡ ಮೋಹಾರ್ಥಕ್ಕಾಗಿ ಭಗವಂತನ ಆಜ್ಞೆಯಿಂದಲೇನೆ ಆ ಮಾಡಲ್ಪಟ್ಟದ್ದು ಅಂತ ತಿಳಿಸಿಕೊಟ್ಟದ್ದು. ಈ ವಿಷಯದೊಳಗೆ ಮತ್ತೊಂದು ಅಲ್ಲಿ ಒಂದು ಪ್ರಮಾಣವನ್ನ ಕೊಟ್ಟಿದ್ದಾರೆ. ಇಲ್ಲಿ ಮತ್ತೊಂದು ವಿಷಯ, ಇದೇ ವಿಷಯದೊಳಗೇನೆ ಅನ್ಯಶಾಸ್ತ್ರಗಳು ಅಂದ್ರೆ ಭಗವಂತನನ್ನ ಬಿಟ್ಟು ಬೇರೆಯವರಿಗೆ ಆಧಿಕ್ಯವನ್ನ ಹೇಳುವಂತಹ ಅನ್ಯಶಾಸ್ತ್ರಗಳು ಅವು ಮೋಹಾರ್ಥ ಅಂತ ಹೇಳೋದಕ್ಕೆ ಮತ್ತೊಂದು ಪ್ರಮಾಣವನ್ನ ಕೊಟ್ಟು ಅವುಗಳನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಮೋಹಾರ್ಥಾನ್ಯನ್ಯಶಾಸ್ತ್ರಾಣಿ ಇತ್ಯಸ್ಮಿನ್ ಅರ್ಥೆ ವಿಷ್ಣೋ ಸರ್ವೋತ್ತಮತ್ವಾರ್ಥೇ ಚ ಪ್ರಮಾಣಾಂತರಂ ಆಹ. ನೋಡಿ, ಈ 48ನೇ ಶ್ಲೋಕದಿಂದ ಮುಂದೆ ಪ್ರಮಾಣವನ್ನು ಹೇಳ್ತಾ ಇದ್ದಾರಲ್ಲ, ಇದು 2 ವಿಷಯದಲ್ಲಿ ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ. ಒಂದು ಮೋಹಾರ್ಥಾನಿ ಅನ್ಯಶಾಸ್ತ್ರಾಣಿ, ಅನ್ಯಶಾಸ್ತ್ರಗಳು ಮೋಹಾರ್ಥಕವಾದದ್ದು ಅಂತ ಈ ಅರ್ಥದೊಳಗೆ ಪ್ರಮಾಣಾಂತರವನ್ನು ಹೇಳ್ತಾ ಇದ್ದದ್ದು. ಮತ್ತು ವಿಷ್ಣೋ ಸರ್ವೋತ್ತಮತ್ವಾರ್ಥೇಚ, ನೋಡಿ ಇದರಿಂದ ವಿಷ್ಣುವಿಗೆ ಸರ್ವೋತ್ತಮತ್ವವು ಕೂಡ ಸಿದ್ಧವಾಗ್ತದೆ. ಆ ಒಂದು ವಿಷಯವನ್ನು ಕೂಡ ಈ ಪ್ರಮಾಣ ಮತ್ತೊಂದು ಪ್ರಮಾಣದಿಂದ ತಿಳಿಸಿಕೊಡ್ತಾ ಇದ್ದಾರೆ. 48ನೇ ಶ್ಲೋಕ. ಆಚಾರ್ಯ, ಒಂದ್ ಪ್ರಶ್ನೆ ಕೇಳ್ಬೋದಾ? ಏಷ ಮೋಹಂ. ಕೇಳಿ. ಸಾರಿ, ಮಧ್ಯ ಮಾತಾಡ್ದೆ. ನೀವು ಭವಿಷ್ಯ ಪುರಾಣ ಅಂತ ಹೇಳಿದ್ರಿ, ನಾನು ಅದ್ರ ಮೇಲೆ ಸ್ವಲ್ಪ ಓದಿದ್ದೆ. ಅದು ವ್ಯಾಸದೇವರೇ ಬರ್ದಿದ್ದು. ಅದು ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ನಡೀತಾ ಇರೋ ಬಗ್ಗೆ ಏನಾದ್ರು ಬರ್ದಿದಾರ? ಅಲ್ಲ, ಹೇಳ್ತಾ ಇದ್ ಕೇಳಿ. ಇಲ್ಲಿ ಭವಿಷ್ಯ ಪುರಾಣ ಅಂದಿಲ್ಲ ನಾನು. ಇಲ್ಲಿ ಭವಿಷ್ಯ ಪರ್ವ ಎಂಬುವಂತಹ ಉಪಪುರಾಣ ಅಂತ ಹೇಳಿದ್ದು. ಭವಿಷ್ಯೋತ್ತರ ಪುರಾಣ, ಭವಿಷ್ಯೋತ್ತರ ಪುರಾಣ ಬೇರೆ. ಕರೆಕ್ಟ್. 18 ಪುರಾಣದಲ್ಲಿ ಬರೋದು ಭವಿಷ್ಯೋತ್ತರ ಪುರಾಣ, ಕೊನೆಯದು. ಓಕೆ, ಸರಿ. ಹೇಳ್ತಾ ಇದ್ದದ್ದು ಭವಿಷ್ಯೋತ್ತರ ಪುರಾಣ ಅಲ್ಲ, ವೇದವ್ಯಾಸ ದೇವರು ಮಾಡಿದ್ದೆ ಉಪಪುರಾಣ ಅಂತ ಹೇಳಿ. ಚಿಕ್ಕ ಪುರಾಣಗಳು 18 ಬೇರೆ ಮಾಡಿದ್ದಾರೆ. ಭವಿಷ್ಯತ್ ಪರ್ವ ನಾಮಕ ಉಪಪುರಾಣ, ಭವಿಷ್ಯತ್ ಪರ್ವ ಅಂತ ಒಂದು ಸಣ್ಣ ಒಂದು ಪುರಾಣ, ಅಲ್ಲಿ ಉದಾಹರಣೆಯನ್ನು ಮಾಡಿದ್ದು. ಅದ್ರ ಬಗ್ಗೆ ಏನಾದ್ರು ಹೇಳೋಕಾಗತ್ತಾ ಅಥವಾ ಅದು ಬೇರೆ ಸಬ್ಜೆಕ್ಟ್? ಬೇರೆ ಸಬ್ಜೆಕ್ಟ್ ಅದು. ಸರಿ, ಆಮೇಲೆ ತಗೊಳ್ಳ. ಧನ್ಯವಾದ. ಸರಿ. ಅಲ್ಲಿ ಈ ವಿಷಯ ಬಂದಿದ್ದರಿಂದ ಅಲ್ಲಿ ಒಂದು ವಿಶೇಷ ಶ್ಲೋಕವನ್ನು ತೆಗೆದುಕೊಂಡು ಉದಾಹರಣೆ ಮಾಡಿದ್ದು ಶ್ರೀಮದಾಚಾರ್ಯ ಅಷ್ಟೇ. ಆಯ್ತು, ಧನ್ಯವಾದ. 48ನೇ ಶ್ಲೋಕ. ಏಷ ಮೋಹಂ ಸೃಜಾಮ್ಯಾಶು. ಏಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ. ಯೋಜನಾನ್ ಮೋಹಯಿಷ್ಯತಿ. ತ್ವಂ ಚ ರುದ್ರ ಮಹಾಬಾಹೋ. ತ್ವಂ ಚ ರುದ್ರ ಮಹಾಬಾಹೋ. ಮೋಹಶಾಸ್ತ್ರಾಣಿ ಕಾರಯ. ಮೋಹಶಾಸ್ತ್ರಾಣಿ ಕಾರಯ. ಏಷ ಮೋಹಂ ಸೃಜಾಮ್ಯಾಶು ಯೋಜನಾನ್ ಮೋಹಯಿಷ್ಯತಿ ತ್ವಂ ಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಎಂಬುದಾಗಿ 48ನೇ ಶ್ಲೋಕ. ಪದವಿಭಾಗ. ಏಷಃ ಮೋಹಂ ಸೃಜಾಮಿ. ಆಶು, ಸೃಜಾಮ್ಯಾಶು ಅಂತಿದೆ, ಸೃಜಾಮಿ. ಆಶು ಯಹ ಜನಾನ್ ಮೋಹಯಿಷ್ಯತಿ. ತ್ವಂ ಚ ರುದ್ರ ಅಂತ ಸಂಬೋಧನ ಅದು. ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಎಂಬುದಾಗಿ ಪದವಿಭಾಗ. ವಿಷ್ಣು ವಚನಮಿದಂ ಅಂತ ಟಿಪ್ಪಣಿಕಾರ ಬರೀತಾರೆ. ಈ ಶ್ಲೋಕ ಏನಿದೆಯಲ್ಲ, 48ನೇ ಶ್ಲೋಕ, ಶ್ರೀಮದಾಚಾರ್ಯರು ನೋಡಿ, ಈ ಈ ತಾತ್ಪರ್ಯ ನಿರ್ಣಯದಲ್ಲಿ ಇದ್ದಂತಹ ಎಲ್ಲ ಶ್ಲೋಕಗಳು ಕೂಡ ಶ್ರೀಮದಾಚಾರ್ಯರು ಮಾಡಿದ್ದೇ ಅಂತ ಇಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ ಅನೇಕ ಶ್ಲೋಕಗಳು ಶ್ರೀಮದಾಚಾರ್ಯರು ತಾವು ಸ್ವಂತ ರಚನೆ ಮಾಡಿ ಹೇಳಿದ್ದು ಶ್ಲೋಕಗಳಿವೆ. ಮತ್ತು ಬೇರೆ ಬೇರೆ ಪ್ರಮಾಣಗಳನ್ನು ಕೂಡ, ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಮಾಣಗಳನ್ನು ಕೂಡ ಇಲ್ಲಿ ಸೇರಿಸ್ತಾ ಹೋಗಿರ್ತಾರೆ. ಹಾಗಾಗಿ ಅದಕ್ಕಾಗಿ ಈ ಒಂದು ಶ್ಲೋಕ 48ನೇ ಶ್ಲೋಕ ಇದು ವಿಷ್ಣು ವಚನಮಿದಂ, ಶ್ರೀಮದಾಚಾರ್ಯರ ಅವರೇ ಮಾಡಿದ ಶ್ಲೋಕ ಅಲ್ಲ ಇದು.
ಭಗವಂತನ ಮಾತು, ಭಗವಂತನ ಮಾತಿನ ಇರುವಂತಹ ಒಂದು ಶ್ಲೋಕ ಇದು. ಭಗವಂತನೇ ಹೇಳಿದಂತಹ ಒಂದು ಶ್ಲೋಕವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಏಷ ಮೋಹಂ ಸೃಜಾಮ್ಯಾಶು ಅಂತ ದೇವರು ಹೇಳ್ತಾ ಇದ್ದಾನೆ. ಏಷಃ ಅಂದ್ರೆ ಇವನು ಅಂತ ಅರ್ಥ. ಸ್ವಯಂ ತಾನೇ ಹೇಳ್ಕೊಳ್ತಾ ಇದ್ದಾನೆ. ಏಷಃ ಅಂತಂದ್ರೆ ವಿಷ್ಣು ಅಹಂ, ವಿಷ್ಣುನಾದಂತಹ ನಾನು ಅಂತರ್ಥ ನೋಡಿ. ಏಷಃ ಅಂತ ಇವನು ಅಂತ ಪ್ರಯೋಗವನ್ನು ಎಲ್ಲಿ ಮಾಡ್ತದೆ ಅಂದ್ರೆ, ಯಾರು ಹತ್ತಿರದಲ್ಲಿ ಇರ್ತಾರೋ, ಯಾರು ಹತ್ತಿರದಲ್ಲಿ ಇರ್ತಾರೋ ಅವನಿಗೆ ಇವನು ಅಂತ ಕರೀತಾರೆ, ದೂರದಲ್ಲಿ ಇದ್ದವನಿಗೆ ಅವನು ಅಂತ ಕರೀತಾರೆ. ಭಗವಂತನಿಗೆ ಭಗವಂತ ಹತ್ತಿರದಲ್ಲೇ ಇದ್ದಾನೆ, ತನಗೆ ತಾನು ಹತ್ತಿರನಾಗೇ ಇರ್ತಾನೆ. ಅದಕ್ಕಾಗಿ ಏಷಃ ಅಂದ್ರೆ ಇವನು ಅಂದ್ರೆ ತನ್ನನ್ನು ತಾನೇ ಹೇಳಿಕೊಳ್ತಾ ಇದ್ದಾನೆ. ಈ ನಾನು ಅಂತ ಹೇಳ್ತಾ ಇದ್ದಾನೆ ದೇವರು. ಏಷಃ ಅಂದ್ರೆ ಈ ನಾನು ಅಂತ. ಏಷಃ ವಿಷ್ಣು ಅಹಂ, ವಿಷ್ಣುನಾದಂತಹ ಈ ನಾನು ಮೋಹಂ ಸೃಜಾಮಿ, ಮೋಹಂ ಸೃಜಾಮಿ, ಮೋಹವನ್ನ ಸೃಷ್ಟಿ ಮಾಡ್ತೇನೆ ಅಂತ ದೇವರು ಹೇಳ್ತಾ ಇದ್ದಾನೆ. ನಾನು ಮೋಹವನ್ನ ಸೃಷ್ಟಿ ಮಾಡ್ತೇನೆ. ಈ ಮೋಹಂ ಎಂಬುದಕ್ಕೆ ಟಿಪ್ಪಣಿಕಾರ ಬರೀತಾರೆ, ಮುಹ್ಯತೆ ಅನೇನ ಇತಿ ಮೋಹ ನಟನಂ ವಂಚನನ್ವಾ. ಮೋಹ ಎಂಬುದಕ್ಕೆ ಎರಡು ಅರ್ಥವನ್ನು ಹೇಳ್ತಾರೆ. ಯಾವುದರಿಂದ ಜನ, ದುಷ್ಟ ಜನ ಮೋಹಗೊಳ್ತಾರೋ ಅದು ಮೋಹ, ಮೋಹನಗೊಳ್ತಾರೋ ಅದನ್ನ ಮೋಹ ಅಂತ ಕರಿತಾ ಇದ್ದದ್ದು. ಯಾರು ಮುಖ್ಯತೆ, ಅನೇನ ಮುಖ್ಯತೆ, ಯಾರು ಯಾವುದರಿಂದ ಮೋಹಿತರಾಗ್ತಾರೋ ಅದು ಮೋಹ ಅಂತ ಹೇಳ್ತಾ ಇದ್ದಾನೆ. ಅದು ಯಾವುದು ಅಂದ್ರೆ ನಟನಂ ವಂಚನಂ ಚ, ನಟನೆ ಮಾಡೋದು ಮತ್ತು ವಂಚನೆ ಮಾಡೋದು, ಇದೇ ಮೋಹಗೊಳಿಸ್ಲಿಕ್ಕೆ ಇದ್ದಂತಹ ಒಂದು ಮೋಹ. ಆ ನಟನ ಅಂದ್ರೆ ಏನು, ವಂಚನ ಅಂದ್ರೆ ಏನು ಅಂತ ಟಿಪ್ಪಣಿಕಾರ ಹೇಳ್ತಾರೆ. ಅವಿದ್ಯಮಾನಾಕಾರ ಪ್ರದರ್ಶನಂ ನಟನಂ. ನಟನ ಮಾಡೋದು ಅಂದ್ರೆ ಅರ್ಥ ಏನು, ಯಾವುದು ಇರೋದಿಲ್ಲ. ನಾಟಕ ಮಾಡೋದು ಅಂದ್ರೆ ಅರ್ಥ ಇರದೇ ಇದ್ದದ್ದನ್ನ ಮಾಡೋದು. ಅವಿದ್ಯಮಾನಾಕಾರ ಪ್ರದರ್ಶನಂ ನಟನಂ, ನಟನೆ ಮಾಡೋದು ಅಂದ್ರೆ ಇಲ್ಲದೆ ಇದ್ದಂಥದ್ದನ್ನ, ಆ ವಿಷಯವನ್ನ ತೋರಿಸೋದೇನಿದೆ ಅದು ನಟನೆ ಮಾಡೋದು. ಮತ್ತು ವಂಚನ ಅಂದ್ರೆ ವಿದ್ಯಮಾನ ಆಕಾರ ಆಚ್ಛಾದನಂ ವಂಚನಂ, ಯಾವುದು ಇದೆಯೋ ಅದನ್ನ ಮುಚ್ಚಿ ಹಾಕೋದು, ಇಲ್ಲದೆ ಇದ್ದದ್ದನ್ನ ತೋರಿಸೋದು, ಇದ್ದದ್ದನ್ನ ಮುಚ್ಚಿ ಹಾಕೋದು, ಇದನ್ನೇ ಮೋಹ ಅಂತ ಕರೆದದ್ದು. ಇದನ್ನ ನಾ ಸೃಷ್ಟಿ ಮಾಡ್ತೇನೆ ಅಂತ ದೇವರು ಹೇಳಿದ್ದು. ಏಷಃ ಮೋಹಂ ಸೃಜಾಮಿ, ಈ ರೀತಿಯಾಗಿ ಮೋಹವನ್ನ ಸೃಷ್ಟಿ ಮಾಡ್ತೇನೆ ಅಂದ್ರೆ ಮೋಹಗೊಳಿಸ್ತೇನೆ ಅಂತ ಅರ್ಥ. ಮೋಹವನ್ನು ಸೃಷ್ಟಿ ಮಾಡಿ, ಮೋಹವನ್ನಂದ್ರೆ ಈ ನಟನವನ್ನ ಮಾಡಿ ಮತ್ತು ವಂಚನೆಯನ್ನ ಮಾಡಿ ಮೋಹಿತರನ್ನಾಗಿ ಮಾಡ್ತೇನೆ ಅಂತ ದೇವರು ಹೇಳ್ತಾ ಇದ್ದದ್ದು. ಯಹ, ಮುಂದೆ ನೋಡಿ, ಯಹ ಜನಾನ್ ಮೋಹಯಿಷ್ಯತಿ. ಯಾವುದು, ಯಹ ಅಂದ್ರೆ ಯಾವ ಮೋಹ, ಭಗವಂತ ಸೃಷ್ಟಿ ಮಾಡಿದಂತಹ ಯಾವ ಮೋಹ ಇದೆಯಲ್ಲ, ಯಾವ ಮೋಹವು ಜನಾನ್ ಮೋಹಯಿಷ್ಯತಿ, ಜನರನ್ನ ಅಂದ್ರೆ ದುಷ್ಟ ಜನರನ್ನ ಅಂತ ಅರ್ಥ. ದುಷ್ಟ ಜನರನ್ನ ಮೋಹಯಿಷ್ಯತಿ, ಯಾವ ಮೋಹವು ಮೋಹಿತರನ್ನಾಗಿ ಮಾಡ್ತದೋ, ಮೋಹಯಿಷ್ಯತಿ, ಅಂತಹ ಮೋಹಂ ಸೃಜಾಮಿ ಆಶು ಸೃಜಾಮಿ, ಅಂತಹ ಮೋಹವನ್ನ ನಾನು ಸೃಷ್ಟಿ ಮಾಡ್ತೇನೆ ಅಂತ ದೇವರು ಹೇಳ್ತಾ ಇದ್ದದ್ದು. ನೋಡಿ, ಇದು ಒಂದು ಪ್ರಮಾಣವನ್ನ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಅದೇ ರೀತಿಯಾಗಿ ಮತ್ತೆ ದೇವರು ಏನ್ ಹೇಳಿದ್ದು ಅಂದ್ರೆ, ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ. ತಾನೂ ಮೋಹವನ್ನ ಸೃಷ್ಟಿ ಮಾಡಿದ್ದು ದೇವರು. ಅಷ್ಟೇ ಅಲ್ಲ, ತನ್ನ ಭಕ್ತರಿಂದಲೂ ಕೂಡ, ತನ್ನ ಸೇವಕರಿಂದಲೂ ಕೂಡ ಭಗವಂತ ಆ ಕಾರ್ಯವನ್ನ ಮುಂದುವರಿಸ್ತಾನೆ. ಅದಕ್ಕೆ ರುದ್ರದೇವರಿಗೆ ಹೇಳ್ತಾನೆ ದೇವರು, ತ್ವಂಚ ರುದ್ರ ಮಹಾಬಾಹೋ, ಹೇ ಮಹಾಬಾಹೋ ರುದ್ರ, ಮಹಾ ಸಾಮರ್ಥ್ಯ ಇರುವಂತಹ ರುದ್ರನೇ, ತ್ವಂ ಮೋಹಶಾಸ್ತ್ರಾಣಿ ಕಾರಯ. ನಾನು ಮೋಹವನ್ನ ಸೃಷ್ಟಿ ಮಾಡಿದ್ದೇನೆ, ಅಷ್ಟೇ ಸಾಲದು, ಬೇಕಾದ ಸಾಲ್ತದೆ, ಭಗವಂತನ ಇಚ್ಛೆ ಇದೆ ಅಷ್ಟೇ, ರುದ್ರದೇವರಿಂದಲೂ ಮಾಡಿಸಬೇಕು ಅಂತ ಹೇಳಿ. ರುದ್ರದೇವರಿಂದ ಮಾಡಿಸೋದಷ್ಟೇ ಅಲ್ಲ, ರುದ್ರದೇವರಿಗೆ ಹೇಳಿ ಮತ್ತೊಬ್ಬರಿಂದ ರುದ್ರದೇವರಿಂದ ಮಾಡಿಸೋದು. ರುದ್ರದೇವರು ಮೋಹಶಾಸ್ತ್ರವನ್ನ ಮಾಡಿದ್ದಾರೆ, ರುದ್ರದೇವರು ಮತ್ತೊಬ್ಬರ ಕಡೆಯಿಂದ ಮೋಹಶಾಸ್ತ್ರವನ್ನ ಮಾಡಿಸಿದ್ದಾರೆ, ರುದ್ರದೇವರು ಮಾಡಿಸಿದ್ದಾರೆ. ಅದನ್ನು ದೇವರು ನೋಡಿ, ಇಲ್ಲಿ ದೇವರು ಹೇಳ್ತಾ ಇದ್ದದ್ದು, ನಾನು ಮೋಹವನ್ನ ಸೃಷ್ಟಿ ಮಾಡಿದ್ದೇನೆ. ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ. ಮೋಹಶಾಸ್ತ್ರವನ್ನ ಮಾಡು ಅಂತ ರುದ್ರದೇವರು ಹೇಳ್ತಾ ಇಲ್ಲ, ಮೋಹಶಾಸ್ತ್ರಾಣಿ ಕಾರಯ,
ಮೋಹಶಾಸ್ತ್ರವನ್ನ ಮತ್ತೊಬ್ಬರಿಂದ ನೀ ಮಾಡಿಸಿಸು ಅಂತ ದೇವರು ರುದ್ರದೇವರಿಗೆ ಈ ರೀತಿಯಾಗಿ ಹೇಳಿದ್ದು ದೇವರ ಮಾತೇ ಇದು. ಅದಕ್ಕ ಮೋಹಶಾಸ್ತ್ರಾಣಿಕಾರಯ, ಮತ್ತೊಬ್ಬರಿಂದ ಮೋಹಶಾಸ್ತ್ರವನ್ನು ಮಾಡಿಸು ಅಂತ ದೇವರು ರುದ್ರದೇವರಿಗೆ ಹೇಳಿದರು. ಯಾರಿಂದ ಮಾಡಿಸಬೇಕು ಅಂತಂದ್ರೆ ಅದಕ್ಕೆ ಇಲ್ಲಿ ಟಿಪ್ಪಣಿಕಾರ ಬರೀತಾರೆ, ದಧೀಚ್ಯಾಧಿಭಿಹಿ ಕಾರಯ, ದಧೀಚಿ ಮೊದಲಾದಂತಹ ಋಷಿಗಳಿಂದ ಆ ಮೋಹಶಾಸ್ತ್ರವನ್ನ ಮಾಡಿಸು ಅಂತ ಅಷ್ಟು ಭಗವಂತ ಹೇಳಿದ್ದು. ಅಷ್ಟೇ ಅಲ್ಲ, ತ್ವಂಚ ಕುರು ಅಂತಲೂ ಇಟ್ಕೋಬೇಕು. ಚ ಅಂತ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ತ್ವಂಚ ರುದ್ರ ಮಹಾಬಾಹು ಅಂತಿದೆ ಅಲ್ಲ, ಆ ಚ ಶಬ್ದದಿಂದಾಗಿ ಬರೇ ಮಾಡಿಸುವಂತಿಷ್ಟೇ ಅಲ್ಲ, ನೀನು ಕೂಡ ಮೋಹಶಾಸ್ತ್ರವನ್ನ ಮಾಡು ಅಂತ ದೇವರು ಆ ರುದ್ರದೇವರಿಗೆ ಹೇಳಿದ್ದಾರೆ. ದೇವರು ಸ್ವಯಂ ಮೋಹವನ್ನು ಉಂಟು ಮಾಡಿದ್ದು, ರುದ್ರದೇವರಿಂದಲೂ ಮಾಡು ಅಂತ ಹೇಳಿದ್ದು ರುದ್ರದೇವರಿಗೂ ಹೇಳಿದ್ದು, ಮತ್ತು ರುದ್ರದೇವರಿಗೂ ಮತ್ತೊಬ್ಬರಿಂದ ಮಾಡಿಸು ಅಂತೂ ಹೇಳಿದ್ದು. ಹೀಗೆ ಮೋಹಶಾಸ್ತ್ರವನ್ನ ರಚನೆ ಮಾಡಬೇಕು ಅಂತ ಹೇಳಿದ್ದರಿಂದಾಗಿ ಇದು ಕೂಡ ಒಂದು ಮೋಹಶಾಸ್ತ್ರಗಳು ಇವೆ ಅನ್ಲಿಕ್ಕೆ ಒಂದು ಪ್ರಮಾಣವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮೋಹಾರ್ಥ ನೆನ್ನೆ ಶಾಸ್ತ್ರಾಣಿ ಎಂಬುದಕ್ಕೆ ಆ ವಿಷಯದೊಳಗೆ ಮತ್ತು ವಿಷ್ಣುವಿನ ಸರ್ವೋತ್ತಮತ್ವ ವಿಷಯದೊಳಗೆ ಪ್ರಮಾಣಾಂತರವನ್ನ ಹೇಳ್ತೇವೆ ಅಂತ ಅವತಾರಿಕೆಯನ್ನು ಕೊಟ್ಟಿದ್ದಲ್ಲ. ಅದಕ್ಕಾಗಿ ಮೋಹಶಾಸ್ತ್ರಗಳನ್ನ ಸ್ವಯಂ ಭಗವಂತನೇ ಸೃಷ್ಟಿ ಮಾಡ್ತೇನೆ ಅಥವಾ ರುದ್ರದೇವರಿಂದ ಮಾಡಿಸಿದ್ದನ್ನ ನಾವು ಈ ಶ್ಲೋಕದಿಂದ ಕೇಳ್ತಾ ಇದ್ದದರಿಂದಾಗಿ ಇದು ಕೂಡ ಒಂದು ಪ್ರಮಾಣ ಎಂಬುದನ್ನ ತಿಳಿದುಕೊಳ್ಳಬೇಕು. ಅದೇ ರೀತಿಯಾಗಿ ಮತ್ತೊಂದು ಪ್ರಮಾಣವನ್ನ ತಿಳಿಸಿಕೊಡ್ತಾರೆ ಮುಂದಿನ ಶ್ಲೋಕದಿಂದ, 49ನೇ ಶ್ಲೋಕದಿಂದ. ಅತಥ್ಯಾನಿ ವಿತಥ್ಯಾನಿ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂ ಚ ಮಾಂ ಕುರು ಅಪ್ರಕಾಶಂ ಚ ಮಾ ಕುರು ಅಪ್ರಕಾಶಂ ಚ ಮಾಂ ಕುರು ಅಪ್ರಕಾಶಂ ಚ ಮಾಂ ಕುರು ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂ ಚ ಮಾಂ ಕುರು ಎಂಬುದಾಗಿ 49ನೇ ಶ್ಲೋಕ ಪದ ವಿಭಾಗ. ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚ ಆತ್ಮಾನಂ ಅಪ್ರಕಾಶಂ ಚ ಮಾಂ ಕುರು ಎಂಬುದಾಗಿ ಪದ ವಿಭಾಗ. ಮತ್ತೆ ದೇವರು, ಇದು ದೇವರ ಮಾತೆ, ದೇವರು ರುದ್ರದೇವರಿಗೆ ಹೇಳಿದಂತಹ ಮಾತು. ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಮತ್ತೊಬ್ಬರಿಂದ ಮೋಹಶಾಸ್ತ್ರವನ್ನ ಮಾಡಿಸು ಅಂತ ರುದ್ರದೇವರಿಗೆ ಹೇಳಿದ್ದು, ಶಬ್ದದಿಂದಾಗಿ ನೀನು ಮಾಡು ಅಂತ ಭಗವಂತ ರುದ್ರದೇವರಿಗೆ ಹೇಳಿದ್ದು. ಹಾಗೆ ಹೇಳಿ ಹೇಗೆ ಮಾಡು ಅಂತಂದ್ರೆ ಆ ಮೋಹಕ ಶಾಸ್ತ್ರವನ್ನು ಹೇಗೆ ಮಾಡಬೇಕು, ಹೇಗೆ ಮಾಡು ಅಂತ ಭಗವಂತ ರುದ್ರದೇವರಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ. ಈ ಮಹಾಭುಜ ಸಾಮರ್ಥ್ಯ ಇರುವಂತಹ ರುದ್ರದೇವರೇ ಅಂತ ರುದ್ರದೇವರ ಸಂಬೋಧನೆಯನ್ನು ಮಾಡಿ ದೇವರು ಹೇಳ್ತಾರೆ, ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ. ನೀನು ಮಾಡಿದಂತಹ ಆ ಮೋಹಕ ಗ್ರಂಥದಲ್ಲಿ ಏನಿರಬೇಕು, ಹೇಗೆ ವಿಷಯವನ್ನ ಹೇಳಬೇಕು ಅಂತಂದ್ರೆ ಅತಥ್ಯಾನಿ, ಅಸತ್ಯವಾದಂತಹದ್ದನ್ನ ಅದರಲ್ಲಿ ತೋರಿಸು. ಆ ಗ್ರಂಥದಲ್ಲಿ ಏನು ಅಸತ್ಯ ಅಂದ್ರೆ, ಅಸತ್ಯಾನಿ ಕುತ್ರಾಪಿ ಅವಿದ್ಯಮಾನಾನಿ, ಎಲ್ಲೂ ಕೂಡ ಇಲ್ಲದೇ ಇರತಕ್ಕಂತಹ ವಿಷಯಗಳನ್ನ ಅಲ್ಲಿ ಹೇಳಿ ತೋರಿಸು ನೀನು. ಅಂದ್ರೆ ಯಾವುದು ಅಂತ ತಿಳಿಸಿಕೊಡುತ್ತಾರೆ. ಅಸತ್ಯಾನಿ ಎಂಬುದಕ್ಕೆ ಕುತ್ರಾಪಿ ಅವಿದ್ಯಮಾನಾನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಲಿಂಗ ಮೂಲ ಮಾರ್ಗನ ಸಕೃದ್ಭಸ್ಮಲಿಂಗ ಧಾರಣಾದಿನ ಕೈಲಾಸ ಪ್ರಾಪ್ತಿಯಾದೀನಿ. ಮಾಡಿದ ಶಾಸ್ತ್ರಗಳಲ್ಲಿ
ಹೀಗೆ ಹೇಳು. ಹೇಗೆ ಅಂದ್ರೆ ಎಲ್ಲಿಯೂ ಇಲ್ಲದೆ ಇರತಕ್ಕಂಥದ್ದು ಯಾವುದು ಅಂದ್ರೆ ಲಿಂಗ ಮೂಲ ಮಾತ್ರಣ, ಲಿಂಗ ಮೂಲವನ್ನ ಲಿಂಗದ ಮೂಲವನ್ನ ಹುಡುಕುವಂತಹ ಒಂದು ಕಾರ್ಯ ಮಾಡಿದರೆ, ಮತ್ತು ಸಕೃತ್ ಭಸ್ಮ ಲಿಂಗ ಧಾರಣ ದಿನ, ಸಕೃತ್ ಭಸ್ಮ ಒಂದ್ಸತೆ ಭಸ್ಮವನ್ನ ಧಾರಣೆ ಮಾಡೋದರಿಂದ ಮತ್ತು ಲಿಂಗಗಳನ್ನ ಧಾರಣೆ ಮಾಡೋದರಿಂದ ಕೈಲಾಸ ಪ್ರಾಪ್ತಿ ಆಗ್ತದೆ ಅಂತ. ಹೀಗೆ ಇದೆಲ್ಲೂ ಇಲ್ಲೇ ಇಲ್ಲ. ಅಂತಹ ಒಂದು ವಿಚಾರವನ್ನು ನಿನ್ನ ಗ್ರಂಥದಲ್ಲಿ ಹೇಳು. ನೀ ಮಾಡಿದಂತಹ ಗ್ರಂಥದಲ್ಲಿ ಇದನ್ನು ಹೇಳು. ಮತ್ತು ವಿತಥ್ಯಾನಿ ದರ್ಶಯಸ್ವ, ವಿತಥ್ಯವಾದದ್ದನ್ನ ತೋರಿಸು. ಅಂದ್ರೆ ವ್ಯಧಿಕರಣತೆಯ ವಿದ್ಯಮಾನಾನಿ, ವ್ಯಧಿಕರಣತೆಯ ಅಂದ್ರೆ ಉಳಿದವರೆಲ್ಲಲ್ಲಿ ಇಲ್ಲದೇ ಇದ್ದದ್ದು ಅದನ್ನ ತೋರಿಸು. ಅಥವಾ ವಿಷ್ಣು ತಥ್ಯಾನಿ ಸರ್ವಜ್ಞತ್ವಾದೀನಿ ತ್ವಯಿ ದರ್ಶಯಸ್ವ. ಒಂದೇದ್ದು ವಿತಥ್ಯಾನಿ ಎಂಬುದಕ್ಕೆ ಎರಡು ಅರ್ಥವನ್ನ ಮಾಡ್ತಾ ಇದ್ದದ್ದು. ವ್ಯಧಿಕರಣತೆಯ ವಿದ್ಯಮಾನಾನಿ ಅಂದ್ರೆ, ವ್ಯಧಿಕರಣತೆಯ ವಿದ್ಯಮಾನಿ ಅಂದ್ರೆ ತನ್ನಲ್ಲಿ ಇಲ್ಲದೆ ಇದ್ದದ್ದು ಮತ್ತೊಬ್ಬರಲ್ಲಿ ಇರ್ತಕ್ಕಂಥದ್ದನ್ನ ತೋರಿಸುವಂತ ಒಂದರ್ಥ. ನಿನ್ನೊಳಗೆ ತೋರಿಸು, ನಿನ್ನೊಳಗೆ ಅವ ಅಂತೆ ತಿಳಿದುಕೊಳ್ಳುವಂತೆ ಅದರಲ್ಲಿ ವಿಷಯವನ್ನ ತಿಳಿಸಿಕೊಡು, ಹೇಳು. ಅಥವಾ ವಿಷ್ಣು ತಥ್ಯಾನಿ, ವಿತಥ್ಯಾನಿ ಎಂಬುದಕ್ಕೆ ವಿಷ್ಣು ತಥ್ಯಾನಿ, ವಿಷ್ಣುವಿನಲ್ಲಿ ಇರ್ತಕ್ಕಂಥದ್ದು ಯಾವುದು? ಸರ್ವಜ್ಞತ್ವಾದೀನಿ, ಸರ್ವಜ್ಞತ್ವ ಮೊದಲಾದಂತಹ ಗುಣಗಳು, ಇವುಗಳನ್ನ ತ್ವಯಿ ದರ್ಶಯಸ್ವ, ನಿನ್ನೊಳಗಿವೆ ಅಂತ ತೋರಿಸು. ನೀನು ಮಾಡುವಂತಹ ಗ್ರಂಥದಲ್ಲಿ ಏನ್ ತೋರಿಸ್ಬೇಕು ಅಂದ್ರೆ ವಿತಥ್ಯಾನಿ ದರ್ಶಯಸ್ವ. ವಿತಥ್ಯಾನಿ ಎಂಬುದಕ್ಕೆ ಹೇಳಿದ್ರು ವಿಷ್ಣು ತಥ್ಯಾನಿ, ಭಗವಂತನಲ್ಲಿರ್ತಕ್ಕಂತಹ ಸರ್ವಜ್ಞತ್ವ ಮೊದಲಾದಂತಹ ಗುಣಗಳು ರುದ್ರದೇವರಲ್ಲಿ ಇವೆ, ನನ್ನಲ್ಲಿ ಇವೆ ಅಂತ ಆ ರೀತಿಯಾಗಿ ತೋರಿಸುವ ಆ ಗ್ರಂಥದಲ್ಲಿ ಅಂತ ದೇವರು ರುದ್ರದೇವರಿಗೆ ಹೇಳ್ತಾ ಇದ್ದದ್ದು. ಮತ್ತು ಪ್ರಕಾಶಂ ಕುರು ಚಾತ್ಮಾನಂ ಅಂತ ಇದೆ. ಆತ್ಮಾನಂ ಪ್ರಕಾಶಂ ಕುರು, ಆತ್ಮಾನಂ ಎಂಬುದಕ್ಕೆ ಆತ್ಮಾನಂ ಪ್ರತಿ ಪ್ರಸಿದ್ಧಿಂ ಕುರು, ಮಾಂ ಪ್ರತಿ ಅಪ್ರಕಾಶಂ ಕುರು, ನನ್ನನ್ನ ಕುರಿತು. ಆತ್ಮಾನಂ ಪ್ರತಿ ಎಂಬುದಕ್ಕೆ ರುದ್ರದೇವರು ಮಾಡ್ತಾ ಇದ್ದುದರಿಂದ ಗ್ರಂಥ ಅವರನ್ನು ಕುರಿತು ಅಂತ ಅರ್ಥ. ನಿನ್ನನ್ನು ಕುರಿತು ಪ್ರಕಾಶಂ ಕುರು, ಪ್ರಸಿದ್ಧಿಂ ಕುರು, ನಿನ್ನನ್ನು ಕುರಿತು ಪ್ರಸಿದ್ಧಿಯನ್ನು ಮಾಡು. ಇನ್ನು ಮಾಂ ಪ್ರತಿ ಅಪ್ರಕಾಶಂ ಅಪ್ರಸಿದ್ಧಿಂ ಕುರು, ನನ್ನನ್ನು ಕುರಿತು ಅಪ್ರಸಿದ್ಧಿಯನ್ನಾಗಿ ಮಾಡು, ಅಪ್ರಸಿದ್ಧಿ ಮಾಡು. ನನ್ನ ಬಗ್ಗೆ ಏನೂ ಹೇಳಬೇಡ ಅಂದ್ರೆ ಒಟ್ಟಾರೆ ನನ್ನ ಬಗ್ಗೆ ಪ್ರಸಿದ್ಧ ಆಗದಂತೆಯೇ ಮಾಡು ಒಟ್ಟು ಆ ಗ್ರಂಥದಲ್ಲಿ. ಅಥವಾ ಇನ್ನೊಂದು ಅರ್ಥವನ್ನು ಬರೀತಾರೆ, ಆತ್ಮಾನಂ, ಸರಳವಾಗಿ ಆತ್ಮಾನಂ ಪ್ರಸಿದ್ಧಂ ಮಾಂ ಅಪ್ರಸಿದ್ಧಂ ಕುರು ಇತಿವ. ಪ್ರಕಾಶಂ ಕುರು ಚಾತ್ಮಾನಂ ಅಂತಿದೆಯಲ್ಲ, ಆತ್ಮಾನಂ ಪ್ರಕಾಶಂ ಕುರು ಅಂದ್ರೆ ನಿನ್ನನ್ನು ನೀನು ಪ್ರಸಿದ್ಧನನ್ನಾಗಿ ಮಾಡಿಕೊ. ಮಾಂ ಅಪ್ರಕಾಶಂ ಕುರು, ನನ್ನ ಅಪ್ರಸಿದ್ಧನನ್ನಾಗಿ ಮಾಡು. ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲದಂತೇನೆ ಮಾಡು, ನಿನ್ನ ಬಗ್ಗೆನೇ ಎಲ್ಲರಿಗೂ ಬಹಳ ಗೊತ್ತಿರುವಂತೆ ಮಾಡು ಅಂತ ಈ ರೀತಿಯಾಗಿ ಭಗವಂತ ಆ ರುದ್ರದೇವರಿಗೆ ಹೇಳಿದಂತಹ ಮಾತು. ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮಾನಂ ಅಪ್ರಕಾಶಂ ಚ ಮಾಂ ಕುರು ಅಂತ ಈ ರೀತಿಯಾಗಿ ನೋಡಿ. ಇದರಿಂದ ಎರಡು ಒಂದು ಪ್ರಮಾಣಗಳನ್ನ ಕೊಟ್ಟರು. ಇದರಿಂದ ಪ್ರತಿಜ್ಞೆಯನ್ನು ಮಾಡಿದಂತೆ ಅವತಾರಕ್ಕೆ ಏನು ಕೊಟ್ಟಂತೆ ಮೋಹಾರ್ಥ ನಿನ್ಯಶಾಸ್ತ್ರಾಣಿ ಈ ಅರ್ಥದೊಳಗೆ ಮತ್ತು ವಿಷ್ಣುವಿಗೆ ಸರ್ವೋತ್ತಮತ್ವ ಇದೆ ಎಂಬುವ ಅರ್ಥದೊಳಗೆ ಪ್ರಮಾಣಾಂತರವನ್ನ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಂತ ಅವತಾರಕ್ಕೆ ಏನು ಕೊಟ್ಟಿದ್ದು ನೋಡಿ. ಇದರಿಂದ ನಮಗೆ ಗೊತ್ತಾಗ್ತದೆ ಭಗವಂತನೇ ಸ್ವಯಂ ರುದ್ರದೇವರಿಗೆ ಹೇಳಿ ಮಾಡಿಸ್ತಾ ಇದ್ದುದರಿಂದಾಗಿ, ಅಂದ್ರೆ ರುದ್ರದೇವರು ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ರುದ್ರದೇವರಿಗಿಂತಲೂ ಕೂಡ ಭಗವಂತ ಉತ್ತಮ ಎಂಬುವಂತ ಸರ್ವೋತ್ತಮ ಎಂಬುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮತ್ತು ಮೋಹಶಾಸ್ತ್ರಗಳು ಮಾಡಿಸಿದ್ದು ಸ್ಪಷ್ಟವಾಗಿ ನಮಗೆ ತೋರ್ತಾ ಇದ್ದುದರಿಂದಾಗಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದುದರಿಂದಾಗಿ ಮೋಹಶಾಸ್ತ್ರಗಳು ಇವೆ ಅನ್ನೋ ವಿಷಯಗಳಿಗೂ ಕೂಡ ಇದು ಪ್ರಮಾಣ ಅಂತ ಆಗ್ತದೆ. ಹೀಗಾಗಿ ಎರಡೂ ವಿಷಯದಲ್ಲಿಯೂ ಕೂಡ ಪ್ರಮಾಣವನ್ನ ಶ್ರೀಮದಾಚಾರ್ಯರು ಹಿಂದೆ ಪ್ರಮಾಣವನ್ನ ತಿಳಿಸಿದ್ದಾರೆ. ಈ ಪ್ರಮಾಣಾಂತರವನ್ನ ತಿಳಿಸಿದ್ದು. ಇದಾದ ಮೇಲೆ ನನು ಯಥಾ ಅನ್ಯೇಷಾಂ ಸರ್ವೋತ್ತಮತ್ವಾದಿ ಗುಣಾಃ ಮೋಹಾರ್ಥಂ ಉಕ್ತಾಃ
ತಥಾ ವಿಷ್ಣೋರಪಿ ಗುಣಾಃ ಕಿಂ ನ ಸ್ಯುಃ ಇತ್ಯತಃ ಪ್ರಮಾಣೇನ ತಂ ನಿರಾಕರೋತಿ. ಮತ್ತೊಂದು ಆಕ್ಷೇಪ, ಮತ್ತೊಂದು ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನ್ ಹೇಳಿದ್ದು ಇಲ್ಲಿವರೆಗೆ? ಸರ್ವೋತ್ತಮತ್ವಾದಿ ಗುಣಗಳು ಅನ್ಯೇಷಾಂ ಸರ್ವೋತ್ತಮತ್ವಾದಿ ಗುಣಾಃ ಮೋಹಾರ್ಥಂ. ಮತ್ತೊಬ್ಬ ದೇವತೆಗೆ, ದೇವರನ್ನು ಬಿಟ್ಟು ಮತ್ತೊಬ್ಬರಿಗೆ ಹೇಳಿದಂತಹ ಸರ್ವೋತ್ತಮತ್ವ ಮೊದಲಾದಂತಹ ಗುಣಗಳು ಇವೆಲ್ಲವೂ ಕೂಡ ಮೋಹಾರ್ಥ ಅಂತ ತಿಳಿಬೇಕು ಅಂತ ಹೇಳಿದ್ರಲ್ಲ, ಹಾಗೇನೆ ದೇವರು ಹೇಳಿದ್ದು ಯಾಕೆ ಹಾಗಿರಬಾರದು? ಅದು ಮೋಹಾರ್ಥನೇ ಇರಬಹುದಲ್ಲ. ವಿಷ್ಣೋರಪಿ ತಥಾ ವಿಷ್ಣೋರಪಿ ಗುಣಾಃ ಕಿಂ ನ ಸ್ಯುಃ. ವಿಷ್ಣುವಿಗೂ ಕೂಡ ಹೇಳಿದಂತಹ ಗುಣಗಳು ಕಿಂ ನ ಸ್ಯುಃ ಯಾಕೆ ಇರಬಾರದು? ಯಾಕೆ ಅವು ಕೂಡ ಮೋಹಾರ್ಥ ಯಾಕಾಗಿರಬಾರದು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಪ್ರಮಾಣೇನ ತಂ ನಿರಾಕರೋತಿ, ಪ್ರಮಾಣವನ್ನು ಕೊಟ್ಟು ಅದನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. ಭಗವಂತನಿಗೆ ಹೇಳಿದಂತಹ ಸರ್ವೋತ್ತಮತ್ವ ಗುಣ ಇವು ಮೊದಲಾದಂತಹ ಗುಣಗಳು ಇವು ಮೋಹಾರ್ಥ ಅಲ್ಲ, ಅನ್ಯ ದೇವತೆಗಳು ಹೇಳಿದಂತ ಸರ್ವೋತ್ತಮತ್ವಾದ ಗುಣಗಳು ಮೋಹಾರ್ಥ ಅಂತ ಈ ವಿಷಯದೊಳಗೆ ಪ್ರಮಾಣವನ್ನ ತಿಳಿಸ್ತಾ ಇದ್ದಾರೆ. ಮತ್ತೊಂದು ಪ್ರಮಾಣವನ್ನ ಕೊಟ್ಟು ಸಿದ್ಧ ಮಾಡ್ತಾ ಇದ್ದಾರೆ. 50ನೇ ಶ್ಲೋಕ. ಇತಿ ವಾರಾಹ ವಚನಂ इति वाराह वचनम् ಬ್ರಹ್ಮಾಂಡೋಕ್ತಂ ತಥಾ ಪರಂ ब्रह्माण्डोक्तं तथा परम् ಅಮೋಹಾಯ ಗುಣಾ ವಿಷ್ಣೋಃ अमोहाय गुणो विष्णो ಆಕಾರಶ್ಚಿಚ್ಚರೀರತಾ आकारश्चरीरता ಇತಿ ವಾರಾಹ ವಚನಂ ಬ್ರಹ್ಮಾಂಡೋಕ್ತಂ ತಥಾ ಪರಂ ಅಮೋಹಾಯ ಗುಣಾ ವಿಷ್ಣೋಃ ಆಕಾರಶ್ಚಿಚ್ಚರೀರತಾ ಎಂಬುದಾಗಿ 50ನೇ ಶ್ಲೋಕ. ಪದವಿಭಾಗ. ಇತಿ ವಾರಾಹ ವಚನಂ ಬ್ರಹ್ಮಾಂಡೋಕ್ತಂ ತಥಾ ಪರಂ ಅಮೋಹಾಯ ಗುಣಾಃ ವಿಷ್ಣೋಃ ಆಕಾರಃ ಚಿತ್ ಶರೀರತಾ. ವಿಷ್ಣೋಃ ಆಕಾರಃ ಚಿತ್ ಶರೀರತಾ ಎಂಬುದಾಗಿ ಪದವಿಭಾಗ. ನೋಡಿ, ಇತಿ ವಾರಾಹ ವಚನಂ ಹಿಂದೆ ಹೇಳಿದ್ದು ವಾರಾಹ ವಚನ ಅಂದ್ರೆ ವರಾಹ ಪುರಾಣದ ಒಂದು ಶ್ಲೋಕಗಳು. ಒಂದು ವರಾಹ ದೇವರು ಹೇಳಿದಂತಹ ವರಾಹ ಪುರಾಣದಲ್ಲಿ ಬಂದಂತಹ ಶ್ಲೋಕ, ಒಂದು ಭಗವಂತನ ಮಾತು. ಅದೇ ರೀತಿಯಾಗಿ ಬ್ರಹ್ಮಾಂಡೋಕ್ತಂ ತಥಾಪರಂ ಅಂದ್ರೆ ಮೋಹಾರ್ಥ ಶಾಸ್ತ್ರಗಳು ಅಂತ ಇವೆ. ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವಂತಹದ್ದು ಅದು ಮೋಹಾರ್ಥ ಅಲ್ಲ, ಅನ್ಯ ದೇವತೆ ಸರ್ವೋತ್ತಮತ್ವವನ್ನು ಹೇಳುವುದು ಮೋಹಾರ್ಥ ಎಂಬುದು ಅಲ್ಲಿ ಹೇಳಿದ್ದು. ಅಲ್ಲಿ ಹೇಳ್ತಾ ಇದ್ದದ್ದು, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ದೇವರು ರುದ್ರದೇವರಿಂದ ಮೋಹಶಾಸ್ತ್ರವನ್ನ ಮಾಡಿಸುವಂತ ಹೇಳಿದ್ದು ನಮಗೆ ತಿಳಿದು ಬರ್ತದೆ. ಆದರೆ ವಿಷ್ಣುವಿಗೆ ಸರ್ವೋತ್ತಮತ್ವ ಇದು ಕೂಡ ಮೋಹಾರ್ಥ ಯಾಕಾಗಿರಬಾರದು ಅಂತ ಈಗ ಆಕ್ಷೇಪ ಮಾಡಿಕೊಂಡದ್ದು. ಅದು ಹಿಂದೆ ಉತ್ತರ ಬಂದಿದ್ದಿಲ್ಲ, ಆ ಶ್ಲೋಕದಲ್ಲಿ ಅದಕ್ಕೆ ಸ್ಪಷ್ಟನೆ ಸಿಕ್ಕಿದ್ದಿಲ್ಲ. ಅದಕ್ಕೆ ಇಲ್ಲಿ ಶ್ಲೋಕದಲ್ಲಿ ಸ್ಪಷ್ಟನೆ ಸಿಗ್ತಾ ಇದೆ. ಇದು ಬ್ರಹ್ಮಾಂಡ ಪುರಾಣದ ವಚನವನ್ನ ಕೊಡ್ತಾ ಇದ್ದದ್ದು ಮುಂದೆ. ನೋಡಿ, ಇತಿ ವಾರಾಹ ವಚನಂ ಅಂದ್ರೆ ಹಿಂದೆ ಕೊಟ್ಟದ್ದು ವಾರಾಹ ವಚನ, ವರಾಹ ಪುರಾಣದ ಮಾತು. ಈಗ ಬ್ರಹ್ಮಾಂಡೋಕ್ತಂ ತಥಾ ಪರಂ, ಬ್ರಹ್ಮಾಂಡ ಪುರಾಣದ ಮಾತನ್ನು ತಿಳಿಸ್ತಾ ಇದ್ದಾರೆ. ತಥಾ ಪೂರ್ವೋಕ್ತಾರ್ಥ ಪ್ರತಿಪಾದಕಂ ಪರಂ ಉತ್ತಮಾರ್ಥ ಪ್ರತಿಪಾದಕತ್ವೇನ ಉತ್ತಮಂ ವಚನಮಸ್ತಿ. ಈಗ ಪರಂ ಅನ್ಯಂ ತಥಾ ಶಬ್ದ ಅನ್ಯಶಾಸ್ತ್ರಸ್ಯ ಮೋಹಾರ್ಥತ್ವ ವಿಷ್ಣೂತ್ಕರ್ಷಾದಿ ಪ್ರತಿಪಾದಕತ್ವ ರೂಪಾರ್ಥ ಸಮುಚ್ಚಯೇವ ತದುದಾಹರತಿ. ಈಗ ಬ್ರಹ್ಮಾಂಡ ಪುರಾಣದ ವಚನವನ್ನ ಕೊಡ್ತಾ ಇದ್ದಾರೆ. ಬ್ರಹ್ಮಾಂಡೋಕ್ತಂ ತಥಾ ಪರಂ ಅಂತ ಹೇಳಿ ಅದನ್ನು ಉದಾಹರಣೆ ಮಾಡ್ತಾ ಇದ್ದಾರೆ. ಯಾವುದು ಅಂದ್ರೆ ಮುಂದಿನ ಶ್ಲೋಕಗಳು. ಈ 50ನೇ ಶ್ಲೋಕದ 3ನೇ 4ನೇ ಪಾದದಿಂದ ಹಿಡ್ಕೊಂಡು ಮುಂದಿನ ಶ್ಲೋಕ ಅದು ಬ್ರಹ್ಮಾಂಡ ಪುರಾಣದ ವಚನ. ನೋಡಿ ಏನ್ ಹೇಳಿದ್ದಾರೆ ಅಂದ್ರೆ, ಬ್ರಹ್ಮಾಂಡ ಪುರಾಣದಲ್ಲಿ ಅಮೋಹಾಯ ಗುಣ ವಿಷ್ಣೋಃ ಆಕಾರಶ್ಚಿತ್ ಶರೀರತಾ ಅಂತ ಆ ಬ್ರಹ್ಮಾಂಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಕ್ಷೇಪ ಮಾಡಿದ್ದೇನು, ಭಗವಂತನಿಗೂ ಸರ್ವೋತ್ತಮತ್ವಾದಿ ಗುಣಗಳು ಮೋಹಾರ್ಥಕ್ಕಾಗಿ ಯಾಕಿರಬಾರದು ಅಂತ ಆಕ್ಷೇಪ ಮಾಡಿಕೊಂಡದ್ದು. ಅದಕ್ಕೆ ಈ ಪುರಾಣದ ವಚನದಿಂದ ಸ್ಪಷ್ಟ ಆಗ್ತದೆ ನಮಗೆ. ಅಮೋಹಾಯ ಗುಣ ವಿಷ್ಣೋಃ,
ವಿಷ್ಣೋ ಗುಣಾಹ ಅಮೋಹಾಯ ಅಂತ ಸ್ಪಷ್ಟ ಹೇಳಿದ್ದಾರೆ. ಭಗವಂತನಿಗೆ ಹೇಳಿದಂತಹ ಗುಣಗಳು ಏನು ಗುಣಗಳು? ಆಕಾರ ಚಿಚ್ಚರೀರತ. ಆಕಾರ ಅಂದ್ರೆ ಸಹಸ್ರ ಶೀರ್ಷೇತ್ಯಾಕಾರ. ಭಗವಂತನ ಆಕಾರ ಹೇಗಿದೆ ಅಂದ್ರೆ ಸಾವಿರ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅಂತ ಹೇಳಿದಂತೆ, ಸಾವಿರ ಅಂದ್ರೆ ಸಾವಿರ ಅಂತ ಅರ್ಥ ಅಲ್ಲ, ಅನಂತ ತಲೆಗಳು ಅಂತ ಅರ್ಥ. ಸಾವಿರ ಶಬ್ದಕ್ಕೆ ಅನಂತ ಅಂತ ಅರ್ಥ. ಅನಂತ ತಲೆಗಳು, ಅನಂತ ಕಣ್ಣುಗಳು, ಅನಂತ ಪಾದಗಳು, ಅನಂತ ಕೈಗಳು, ಎಲ್ಲವೂ ಅನಂತವಾಗಿವೆ ಅಂತ ಏನು ಒಂದು ಗುಣಗಳನ್ನು ಹೇಳಿದ್ದಾರೋ ಅದೇ ರೀತಿಯಾಗಿ ಮತ್ತು ಚಿತ್ ಶರೀರತ, ಶರೀರಸ್ಯ ಜ್ಞಾನಾತ್ಮತಾ ಚ. ಭಗವಂತನ ಶರೀರ ಹೇಗಿದೆ ಅಂದ್ರೆ ಜ್ಞಾನ ರೂಪವಾದದ್ದು, ನಮ್ಮಂತೆ ಜಡವಾದದ್ದಲ್ಲ, ಪ್ರಾಕೃತಿಕವಾದದ್ದಲ್ಲ. ಭಗವಂತನ ಶರೀರ ಜ್ಞಾನಾನಂದಾತ್ಮಕವಾದದ್ದು. ಇದೇನಿದೆ ಎಲ್ಲ ಗುಣಗಳು ಕೂಡ ಅಮೋಹಾಯ ಅಂತ ಸ್ಪಷ್ಟವಾಗಿ ಆ ಪುರಾಣದಲ್ಲಿ ಹೇಳಿಬಿಟ್ಟಿದ್ದಾರೆ. ಎಲ್ಲ ಗುಣಗಳು ಕೂಡ ಭಗವಂತನಿಗೆ ಅಮೋಹಕ್ಕಾಗಿ, ಯಥಾರ್ಥವಾಗಿ ತಿಳಿದುಕೊಳ್ಳುವುದಕ್ಕಾಗಿ ಅಂತ ಅರ್ಥ. ಅಂದ್ರೆ ಇದೇ ಸರಿ ಅಂತ ತಿಳಿದುಕೊಳ್ಳುವುದಕ್ಕಾಗಿ ಅಂತ ಸ್ಪಷ್ಟವಾಗಿ ಅಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದ್ದದರಿಂದಾಗಿ ಈ ಪ್ರಶ್ನೆಗೆ ಅನ್ಯ ದೇವತೆಗಳಿಗೆ ಹೇಳಿದ್ದು ಸರ್ವೋತ್ತಮತ್ವಾದಿ ಗುಣಗಳು ಮೋಹಾರ್ಥ ಅನ್ನುವಂತೆ ಭಗವಂತನಿಗೆ ಹೇಳಿದ್ದು ಯಾಕೆ ಮೋಹಾರ್ಥ ಅಂತ ಶಂಕೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ಪಷ್ಟವಾಗಿ ಈ ವಚನ ಇರುವುದರಿಂದ ಭಗವಂತನಿಗಿದ್ದಂತಹ ಗುಣಗಳು ಸರ್ವೋತ್ತಮತ್ವಾದಿ ಗುಣಗಳು ಇವು ಮೋಹಾರ್ಥ ಅಲ್ಲ, ಅಮೋಹಾರ್ಥ, ಯಥಾರ್ಥವಾಗಿ ಇದ್ದೇ ಇವೆ ಎಂಬುದನ್ನ ಈ ಬ್ರಹ್ಮಾಂಡ ಪುರಾಣದಿಂದ ತಿಳಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಇದೇ ಬ್ರಹ್ಮಾಂಡ ಪುರಾಣದ ಆ ಭಗವಂತನ ಗುಣಗಳು ಅಮೋಹಕ್ಕಾಗಿ ಎಂಬುದನ್ನ ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.